ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾ ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಪುಟ್ಟಕ್ಕ ಹೆಂಗವಳೆ? ಯೋನ ಅಂದ್ಲ? ಅವ್ವ ಏಟೆ ಸಮಾಧಾನ ಮಾಡಿದ್ರು ಕೇಳ್ತಲ್ಲವ. ಬೆಂಗಳೂರಿಗೆ ಹೋಗ್ಬೇಕು ಅಂತ ಆಟ ಹಿಡ್ದು ಕುಂತವ್ರೆ. ಹೌದತ್ತೆ, ಅವ್ವ ಯಾರ ಮಾತು ಕೇಳಕ್ಕೆ ರೆಡಿ ಇಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಪುಟ್ಟಕ್ಕಂಗೆ ನೋವಾಗೋಂಗೆ ನೀನು ಯೋನು ಮಾತಾಡಿಲ್ಲ ಅಲ್ವೇ? ಇಲ್ಲ ಅತ್ತೆ, ಅವ್ವಂಗೆ ಬೇಜಾರಾಗೋ ಹಾಗೆ ನಾನೇನು ಮಾತಾಡಲಿಲ್ಲ. ಆದರೆ ಅವ್ವ ಸಹನಾ ಅಕ್ಕನ ನೆನೆಸ್ಕೊಂಡು ಏನೇನೋ ಮಾತಾಡ್ತಿರೋದು ನೋಡಿದ್ರೆ ನನಗೆ ಭಯ ಆಗ್ತಿದೆ. ವಯಸ್ಸಿನ ಮಗಳನ್ನ ಕಳ್ಕೊಂಡಿದ್ದ ದುಃಖ ಹೀಟ್ ಬಿರ್ನೆ ಹೊಂಟೋಯ್ತದ. ಪಾಪ ಪುಟ್ಟಕ್ಕ ಜೋಟ್ ಒದ್ದಾಡ್ತಾಳೋ ಏನೋ. ಅವ್ವ ಹೀಗೆ ಆಡ್ತಿದ್ರೆ ಮುಂದೆ ಹೇಗೆ ಅಂತ ಭಯ ಆಗ್ತಿದೆ. ಪಾಪ ಸುಮ ಅವ್ವನ ಹೇಗೆ ನೋಡ್ಕೋತಾಳೋ ಏನೋ. ಶ್ರೀ ಬೇರೆ ಅವ್ವಂಗೆ ಮಾತು ಕೊಟ್ಟಿದ್ದಾರೆ, ಇವ್ರು ಅವ್ವನ ಬೆಂಗಳೂರು ಕರ್ಕೊಂಡು ಹೋಗ್ತಾರೆ ಅಂತ. ಹೌದೇನ್ಲ ಕಂಟಿ? ಪುಟ್ಟಕ್ಕ ಸಹನನ ಸ್ಯಾನೆ ಹಚ್ಕೊಂಬಿಟ್ಟಿದ್ಲು. ಅದಕ್ಕೆ ಈಗ ಯಾರನ್ನ ನೋಡಿದ್ರು, ಯಾರು ದನಿ ಕೇಳಿದ್ರು, ಯಾರು ಮಾತಾಡ್ಸಿದ್ರು ಸಹನ ಅಂತಲೇ ಪುಟ್ಟಕ್ಕಂಗೆ ಅನಿಸ್ತೈತೆ. ಅವ್ವಂಗೆ ಸಾನವ್ರು ಬದುಕೋರೆ ಅಂತ ಅನ್ಸಿದ್ಮ್ಯಾಕು ಹೋಗಿ ನೋಡ್ಕೊಂಡು ಬಂದಿಲ್ಲ ಅಂದರೆ ಅವ್ರ ಮನ್ಸಿಗೆ ಸಮಾಧಾನ ಆಗದೆ ಕೊರಗ್ತಾ ಕುಂತಿರ್ತಾರೆ. ಅದಕ್ಕಿಂತ ಒಂದು ಗೀತ ಹೋಗಿ ನೋಡ್ಕೊಬರೋದೇ ವಾಸಿ ಅಂತ ಅವ್ವಂಗೆ ಮಾತು ಕೊಟ್ಟೆ. ನೀನು ಹೇಳ್ತಾ ಇರೋದು ದಿಟ್ಟದವ್ರೆ. ಅದು ಹೇಗೆ ಮಾವಯ್ಯ? ಎಲ್ಲ ನಮ್ಮ ಕಣ್ಮುಂದೆನೇ ನಡೀತಲ್ಲ. ಸ್ನೇಹ ಹೇಳ್ತಿರೋದು ಒಂದು ರೀತಿಯಾಗಿ ದಿಟ್ಟವಾಗೇ ಐತೆ. ಪುಟ್ಟಕ್ಕ ಸಹನನ ಬಗ್ಗೆ ಯೋಚನೆ ಮಾಡಿ ಮಾಡಿ ಮನ್ಸಿಗೆ ಇನ್ನೂ ನೋವು ಮಾಡ್ಕತ್ತವಳೆ. ನಿಜ ಅತ್ತೆ, ಇವ್ರು ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಯೋಚನೆ ಅಲ್ಲ, ನಿನ್ನನ್ನೇ ಕೇಳಬೇಕಾಗಿತ್ತು. ಇಲ್ಲ ಸ್ನೇಹ, ಕಂಟಿ ಸರಿಯಾದ ನಿರ್ಧಾರನೇ ತಕ್ಕಂಡವನೆ. ಒಂದ್ಕಿತ ಬೆಂಗಳೂರಿಗೆ ಹೋಗಿ ಬರಂಗಿದ್ರೆ ಹೋಗಿ ಬರಲಿ ಬಿಡು. ಇದರಿಂದ ಯಾರಿಗೂ ಯೋನು ತೊಂದರೆ ಆಗಕ್ಕಿಲ್ವಲ್ಲ. ಪುಟ್ಟಕ್ಕನ ಬಲವಾದ ನಂಬಿಕೆನ ನಾವು ಯಾಕೆ ತೆಗೆದಾಕ್ಬೇಕು ಇವಳು? ಅದು ಅಲ್ಲದೆ ಏಟೋಕಿತ ಕಣ್ಣಿಗೆ ಮೋಸ ಆಗ್ಬೋದು, ಆದರೆ ಮನ್ಸಿಗೆ ಮೋಸ ಆಗಕ್ಕಿಲ್ಲ. ಹೋಗಿ ಬರಲಿ ಬಿಡು. ಕಣ್ಣಿಗೆ ಅರಿವಾಗದೆ ಇದ್ದದ್ದು ಕರಳಿಗೆ ಅರ್ಥ ಆಗ್ತೈತೆ. ಸರಿ ಅತ್ತೆ, ಹಾಗೆ ಆಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.